ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಅಳತೆ ಬ್ಲೌಸಿಂದ ಯಾವ ರೀತಿ ಬ್ಲೌಸ್ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಳತೆ ಬ್ಲೌಸ್ ಇಟ್ಕೊಂಡು ನೋಡಿ, ಇದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ, ಒಂದು ಸಿಂಗಲ್ ಬ್ಲೌಸ್ ಪೀಸು. ನೋಡಿ ಫ್ರೆಂಡ್ಸ್, ಅಳತೆ ಬ್ಲೌಸಲ್ಲಿ ಯಾವ ರೀತಿ ಅಳತೆ ಹಿಡಿಬೇಕಂದ್ರೆ ತೋರಿಸ್ತೀನಿ ನೋಡಿ. ಬ್ಯಾಕಿಂದ ಫಸ್ಟು ಲೆಂತ್ ಅಳತೆ ಹಿಡ್ಕೋಬೇಕು. ನೋಡಿ, ಇದೇ ಬ್ಯಾಕು. ನೋಡಿ ಫ್ರೆಂಡ್ಸ್, 12 ಇಂಚ್ ಇದೆ ಇದು ಉದ್ದ. ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿಂದ ಇಟ್ಕೋಬೇಕು. ಟೋಟಲ್ 12 ಇಂಚ್ ಉದ್ದ ಇದೆ. ಲೂಸ್ ನೋಡಿ, ನಾವು ಉಕ್ಸ್ ಪಟ್ಟಿಯಿಂದ ಹಿಡಿತೀವಿ ಅಳತೆನ. ನೋಡಿ, ಇಲ್ಲಿಂದ 9.5 ಇದೆ. ನೋಡಿ, ಟೋಟಲ್ 9.5 ಇದೆ. ಲೂಸಿಂಗ್ ಇವರು ಕಮ್ಮಿ ಕೊಟ್ಟಿದ್ದಾರೆ. ನೋಡಿ, 3/4 ಇಂಚ್ ಮಾತ್ರ ಇದೆ. ಎಕ್ಸ್ಟ್ರಾ ಲೂಸಿಂಗ್ ಬೇಕಾದರೆ ಕೊಟ್ಕೋಬೇಕು. ಲೂಸಿಂಗ್ ಬೇಡ ಅಂದರೆ ನೋಡಿ, ಸ್ಟಿಚಿಂಗ್ ಮಾತ್ರ ಹಿಡೀರಿ. ಇಲ್ಲಿಂದ ಹಿಡ್ಕೊಂತೀನಿ ನೋಡಿ, ಸ್ಟ್ರೈಟ್ ಮಾಡ್ಕೊಂಡು ಬಟ್ಟೆ 8.75 ಇದೆ. 3/4 ಇಂಚ್ ಇರಬೇಕು. ಇದು ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟಾದರೂ ಇಡ್ಬೋದು. 1.5 ಇಂಚ್ ಇಡ್ಬೋದು, 2 ಇಂಚ್ ಇಡ್ಬೋದು. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಬ್ಯಾಕು ಫ್ರಂಟು ಎರಡನ್ನೂ ಒಂದೇ ಸಾರಿ ಕಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಟೋಟಲ್ ಇಡ್ತೀನಿ 8.5 ಲೂಸ್ ಇದೆ, ಪ್ಲಸ್ ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಬೇಕು, ಪ್ಲಸ್ ಎಕ್ಸ್ಟ್ರಾ ಮಾರ್ಜಿನ್ನು 1.5 ಇಂಚ್ ಮಾರ್ಜಿನ್ ಇಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಟೋಟಲ್ ಬಂದು 9.75 ಆಗುತ್ತೆ. ನೋಡಿ, ಸಾರಿ 9 1 9.75 10.75 ಆಗುತ್ತೆ. 10.75 ಇಷ್ಟು ಟೋಟಲ್ ಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಸ್ಟ್ರೈಟ್ ಬಟ್ಟೆನ 10.75 ಇಟ್ಕೊಂಡಿದ್ದೀನಿ ಅಗಲ. ಮಾರ್ಜಿನ್ನು ನಾನು 1.5 ಇಂಚ್ ಮಾರ್ಜಿನ್ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಎಕ್ಸ್ಟ್ರಾ ಮಾರ್ಜಿನ್ನು ಹೇಳ್ತೀನಿ ಅದನ್ನು ನಿಮಗೆ. ಇಲ್ಲಿಗೆ ಕಟ್ ಮಾಡೋಣ ಫ್ರೆಂಡ್ಸ್. ಇವನ್ನ ನೋಡಿ ಫ್ರೆಂಡ್ಸ್, ಇದು ಫ್ರಂಟು, ಇದು ಬ್ಯಾಕ್ ಪಾರ್ಟು. ನೋಡಿ, ಎರಡು ಈಕ್ವಲ್ ತಗೊಂಡಿದ್ದೀನಿ ನಾನು. ಟೋಟಲ್ 10.75 ತಗೊಂಡಿದ್ದೀನಿ. ಎರಡೂ ಅಷ್ಟೇ ಇದೆ. ಸ್ವಲ್ಪ ಇದು ಹೆಚ್ಚಿಗೆ ಕಟ್ಟಾಗಿದೆ, ಇರಲಿ. ಇಲ್ಲಿ 10.75 ಇದೆ. ಕಟ್ ಮಾಡಿಬಿಡ್ತೀನಿ. ನೋಡಿ ಫ್ರೆಂಡ್ಸು, ಫ್ರಂಟು 12 ಇಂಚ್ ಇದೆ. ಅದು 12.25 ಇಡ್ತೀನಿ. ಎಕ್ಸ್ಟ್ರಾ 1/4 ಇಂಚ್ ಲೂಸಿಂಗ್ ಇಡ್ತಿದ್ದೀನಿ. 12.25 ಪ್ಲಸ್ 1.5 ಇಂಚ್ ಆ್ಯಡ್ ಮಾಡ್ಬೇಕು ಇದಕ್ಕೆ. ನೋಡಿ, 12.25 ಟೋಟಲ್ ಉದ್ದ ಇದೆ. ಅದು ಮೇಲ್ಗಡೆ ಇಲ್ಲಿ ಶೋಲ್ಡ್ರಿಗೆ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಇಲ್ಲಿ ಕೆಳಗಡೆ ಒಂದು ಇಂಚ್ ಬೇಕು. ನೋಡಿ, ಇಲ್ಲಿ ಬೆಲ್ಟಿಗೆ ಇಲ್ಲೊಂದು ಹತ್ರ ಎರಡು ಹತ್ರ ಅಟ್ಯಾಚ್ ಮಾಡೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ಹೋಗುತ್ತೆ. ಹಾಗಾಗಿ ನಾನು ಟೋಟಲ್ ನೋಡಿ 12 ಇಂಚ್ ಇದೆ ಅಳತೆ ಹಿಡ್ಕೊಂಡದ್ದು. 1/4 ಇಂಚ್ ಎಕ್ಸ್ಟ್ರಾ ಇಡ್ತಿದ್ದೀನಿ ನಾನು. ಹಾಗಾಗಿ 12ಕ್ಕೆ 1.5 ಸೇರಿಸಿ 13.75 ಒಂದು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ನೋಡಿ ಇಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟಿದ್ವಲ್ಲ, ಅಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾವು. ನೋಡಿ ಫ್ರೆಂಡ್ಸ್, 12.25 ಇದೆ. ಇದು ಟೋಟಲ್ ನೋಡಿ 12.25 ಬಂತಾ ಟೋಟಲ್. ಇದು ಎಕ್ಸ್ಟ್ರಾ ಮಾರ್ಜಿನ್. ಇದು ಇಷ್ಟು ಇಟ್ಕೊಂಡು 12 ಇಷ್ಟು ಇಟ್ಕೊಂಡ್ಬಿಟ್ರೆ ನೀವು ಎಕ್ಸ್ಟ್ರಾ ಇಟ್ಕೊಂಡು ಸಾಕಿದ್ದು. ಇದೆಲ್ಲ ಸ್ಟಿಚಿಂಗ್ ಒಳಗೆ ಮಾರ್ಜಿನಿಗೆ ಯೂಸ್ ಆಗುತ್ತೆ ಇದು ಫ್ರೆಂಡ್ಸ್. ನೋಡಿ, ಇದನ್ನ ನೆಕ್ ಬಿಡ್ತು ಈ ಸೈಜಿಗೆ 2.25 ಇಡ್ತಾ ಇದ್ದೀನಿ ನಾನು ಅಗಲ. ನೋಡಿ,
2.25 ಇಂಚಿಗೆ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ಒಂದು. ಶೋಲ್ಡ್ರ್ ನೋಡಿ ಫ್ರೆಂಡ್ಸ್, ಈ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಶೋಲ್ಡ್ರು ಅಷ್ಟೇ ಇಡೋಣ. ನೋಡಿ ಇದು ಶೋಲ್ಡ್ರು ಪಾಯಿಂಟು. ಒಂದು ಗೆರೆಯಷ್ಟು ಜಾಸ್ತಿ ಇಡಬೇಕು ಫ್ರೆಂಡ್ಸ್ ಇಲ್ಲಿ. ಯಾಕಂದರೆ ಇಲ್ಲಿ ಇದಕ್ಕೆ ಪೈಪಿಂಗಿಗೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕಲ್ಲ, ಒಂದು ಗೆರೆ ಎಕ್ಸ್ಟ್ರಾ ಇಟ್ಟರೆ ಸಾಕು. ನೋಡಿ ಇದು ಎಷ್ಟಿದೆಯಲ್ಲ ಇಷ್ಟೇ ಇಟ್ಟಿದ್ದೀನಿ ಹೇಳ್ತೇನೆ. ಇವಾಗ ಫ್ರಂಟಲ್ಲಿ ನೆಕ್ ಬಿಡ್ತು ಈ ಅಳತಿ ಬ್ಲೌಸ್ ಯಾವ ಥರ ಹಿಡಿಯೋದು ಅಂದರೆ, ನಾ ಏನು 1.5 ಇಂಚಿಗೆ ಮಾರ್ಕಿಂಗ್ ಮಾಡ್ಯಾನಲ್ಲ ಇಲ್ಲಿಗೆ, ನೋಡಿ ಈ ಪಟ್ಟೆನ, ಇದು ಉಕ್ಸ್ ಪಟ್ಟೆನ ಇಲ್ಲಿಂದ ಇಡಿ ಈ ಥರ. ಇದಕ್ಕೆ ಮಾರ್ಜಿನ್ ಏನು ಕೊಡೋದು ಬೇಡ ನೀವು ಎಕ್ಸ್ಟ್ರಾ, ಯಾಕಂದರೆ ಇದ್ರೊಳಗೆ 1.5 ಇಂಚ್ ಒಳಗೆ ಆ್ಯಡ್ ಆಗಿರುತ್ತೆ ಅದು. ಇಲ್ಲಿಂದ ನೋಡಿ ಈ ಪಟ್ಟಿಯಿಂದ ಇಲ್ಲಿಗೆ ಇಟ್ಕೊಂಡು ಈ ಥರ ಇಲ್ಲಿಗೆ ಒಂದು ಮಾರ್ಕಿಂಗ್ ಮಾಡಿ. ಕರೆಕ್ಟ್ ಬರುತ್ತೆ ಇಲ್ಲ ತೋರಿಸ್ತೀನಿ ನಾನು ನಿಮಗೆ. 1/4 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಲೆಂತ್ ಇದು, ಹಾಗಾಗಿ 1/4 ಇಂಚ್ ಜಾಸ್ತಿ ಬರುತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಇವಾಗ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಹೇಳಿ ನಿಮಗೆ. ನೋಡಿ ಫ್ರೆಂಡ್ಸ್ ಸರಿಯಾಗಿದೆಯಾ? ನೋಡಿ ಕರೆಕ್ಟಾಗಿ ಬಂತ ಫ್ರೆಂಡ್ಸ್. ಇದು ಇಲ್ಲಿಗೆ ಬಂತಿದ್ದು. ಇದು ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ. ಇದು ಸ್ಟಿಚ್ ಆಗಿ ಇಲ್ಲಿಗೆ ರೆಡಿ ಆಗುತ್ತೆ. ಅದು ಎಷ್ಟಿದೆ ಎಕ್ಸಾಕ್ಟ್ ಅಷ್ಟೇ ಬರುತ್ತೆ. ಇವಾಗ ಆರ್ಮೋಲ್ ನೋಡಿ ಫ್ರೆಂಡ್ಸ್, ಅಷ್ಟಿಂಚು ಇಷ್ಟಿಂಚು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಇಡಬೇಕು. ನೋಡಿ ಇಲ್ಲಿಂದ ಇದೆಯಲ್ಲ ಈ ಪಾಯಿಂಟಿಂದ ಇಲ್ಲಿವರೆಗೂ ಇದನ್ನು ಈ 1.5 ಇಂಚ್ ಏನು ಮಾರ್ಕಿಂಗ್ ಮಾಡಿದ್ವಲ್ಲ ಫ್ರೆಂಡ್ಸ್ ನಾವು ಇಲ್ಲಿಗೆ, ಇಲ್ಲಿಂದ ಈ ಥರ ಅಳತೆ ಮಾಡಿ ಇದನ್ನು. ನೋಡಿ ಇಲ್ಲಿಂದ ಈ ಥರ ಇಡಿ. ನೋಡಿ ಇಲ್ಲಿಗೊಂದು ಮಾರ್ಕಿಂಗು, ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಬಂತು ಇಲ್ಲಿ. ಮತ್ತು ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಏನು ತಗೋಬೇಕಾಗಿಲ್ಲ. ನೋಡಿ ಇಲ್ಲಿಂದ ಒಂದು ಲೈನ್ ಹಾಕೋಣ. ಇದು ಒಂದು ಸ್ಟ್ರೈಟ್ ಲೈನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಇದು ಫ್ರಂಟಿಗೆ ಒಂದು 1/2 ಇಂಚು ಜಾಸ್ತಿ ಕ್ರಾಸ್ ಒಂದು ಮಾರ್ಕಿಂಗ್ ಮಾಡ್ಕೊಳ್ರಿ. ನೋಡಿ ಫ್ರೆಂಡ್ಸ್ ಇದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಇದರಲ್ಲೇ ಮಾಡ್ತೀನಿ ನಾನು. ಕಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಇದು ಬ್ಯಾಕ್ ಪಾರ್ಟು, ಇದು ಈ ಲೈನು ಫ್ರಂಟ್ ಪಾರ್ಟು ಸೇಪು. ನೋಡಿ ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಇವಾಗ ಕಟ್ ಮಾಡಿ ಈಗ ನೀವು ಅಳತೆ ಪ್ರಕಾರ ಇದು ಹಿಡಿದೆಯಲ್ಲ ಕರೆಕ್ಟ್ ಇದೆಯಲ್ಲ ತೋರಿಸ್ತೀನಿ ನಿಮಗೆ. ಆರ್ಮೋಲು ಕರೆಕ್ಟ್ ಇದೆಯಲ್ಲ ತೋರಿಸ್ತೀನಿ. ನೋಡಿ ಇದು ನಾನು ಇದನ್ನು ಅಳತೆ ಮಾಡಿಲ್ಲ. ನಾವು 1.5 ಇಂಚ್ ಒಂದು ಮಾರ್ಜಿನ್, 1.25 ಇಂಚ್ ಮಾರ್ಜಿನ್ ಇಟ್ಟಿದ್ವಲ್ಲ, 1.25 ಇಂಚು. ನೋಡಿ ಇಲ್ಲಿ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್, ಇದು ಲೂಸ್ ಬಿಟ್ಟಿದ್ವಿ ಇಲ್ಲಿಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನೋಡಿ ಫ್ರೆಂಡ್ಸ್ ಇಲ್ಲಿಂದ ಅಳತೆ ಇಟ್ಕೊತೀನಿ. ಇದು ಕಮ್ಮಿ ಇದೆ ಮಾರ್ಜಿನ್, ಇದು ಜಾಸ್ತಿ ಬಿಟ್ಟಿದ್ದೀನಿ ಅದರಲ್ಲಿ. ಈ ಮಾರ್ಜಿನಿಂದ ಮಾರ್ಜಿನ್ಗೆ ಅಳತೆ ಮಾಡೋಣ. ನೋಡಿ ಫ್ರೆಂಡ್ಸ್ ಸರಿ ಇದೆ. ಇದು ಸ್ಟಿಚಿಂಗ್ ಮಾರ್ಜಿನ್, ಇದು ಎಕ್ಸ್ಟ್ರಾ. ಆಮೇಲೆ ಇಲ್ಲಿ ಫ್ರಂಟಲ್ಲಿ ಒಂದು ಟಕ್ಸ್ ಕೊಟ್ಟಾಗ ಇನ್ನೂ 1/4 ಇಂಚ್ ಕಮ್ಮಿ ಆಗುತ್ತೆ. ಇದು ಎಕ್ಸಾಕ್ಟಾಗಿ ಇದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಬರುತ್ತೆ ಇವಾಗ. ಆಮೇಲೆ ಟಕ್ಸ್ ಪಾಯಿಂಟ್ ನೋಡಿ ಫ್ರೆಂಡ್ಸ್, ಇದರಲ್ಲಿ ಎಷ್ಟಕ್ಕಿದೆಯೋ ಅಷ್ಟಕ್ಕೆ ಟಕ್ಸ್ ಇಡ್ಬೋದು. ಮಾರ್ಕಿಂಗ್ ಮಾಡ್ತಿದ್ದೀನಿ ನೋಡಿ. ಇದು ಬೇಡ ಅಂದರೆ ಇಲ್ಲಿಂದ ಲೆಂತ್ ತಗೋಬೇಕು ನೋಡಿ, ಅಳತೆ ಬೇಕಾದ್ರೆ ಟೇಪಲ್ಲೇ ತಗೊಂಡು ಅಳತೆ ಇಡ್ಬೋದು. ಇದೆಲ್ಲ ಗೊತ್ತಾಗುತ್ತೆ ಅಂದ್ಕೊಂಡೆ. ನೋಡಿ ಫ್ರೆಂಡ್ಸ್ 8 ಇಂಚ್ ಇದೆ. ನೋಡಿ ಇಲ್ಲಿಗೆ ಒಂದು ಟಕ್ಸ್ ಬರುತ್ತೆ. ಇದು ಮಾತ್ರ ಇದು ಯಾವಾಗಲೂ ಇಲ್ಲೇ ಬರುತ್ತೆ ಫ್ರೆಂಡ್ಸ್. ಇದು ಈ ಡೌನಲ್ಲಿ ಇದು 2 ಸೆಂಟ್ರಿಗೆ ತಗೋಬೇಕು. ಇದನ್ನು ಅಷ್ಟೇ ಇಲ್ಲಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆ ಅಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ 2.5 ಇಡ್ತಾ ಇದ್ದೀನಿ ನಾನು. 2.5 ಒಂದು ಮಾರ್ಕಿಂಗು, ಇಲ್ಲಿದೆ ಇದು ಒಂದು ಮಾರ್ಕಿಂಗು. ಇವಾಗ ಫ್ರೆಂಡ್ಸ್ ಬೆಲ್ಟ್ ಕಟ್ ಮಾಡೋಣ. ಬೆಲ್ಟ್ ಯಾವ ರೀತಿ ಅಳತೆ ಮಾಡಬೇಕಂದ್ರೆ ನೋಡಿ, ಇದರಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಇಡಬೇಕು.
ಇದರಲ್ಲಿ ಸ್ಟಿಚ್ ಲೆಸ್ ಇದೆ, ಸ್ಟಿಚಿಂಗ್ ಸೇರಿಸಿ ಇಡ್ಬೇಕು ನೋಡಿ. ಕೆಳಗಡೆ ಒಂದು ಅರ್ಧ ಇಂಚ್ ಬಿಡ್ತಾ ಇದ್ದೀನಿ ನಾನು, ಒಂದು 2 ಗೆರೆ ಅಷ್ಟು, 2 ಗೆರೆನೇ ಇಲ್ಲ ನೋಡಿ. ಇಲ್ಲಿಗೊಂದು ಮಾರ್ಕಿಂಗ್, ಇದೆಷ್ಟಿದೆ ಅಷ್ಟೇ. ಈಗ ಇದಕ್ಕೊಂದು ಸೇಪ್ ಕೊಡೋಣ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಈ ಥರ ರೌಂಡಾಗಿ ಬರಬೇಕು, ಹಂಗಾದ್ರೆ ನೀಟಾಗಿ ಫಿನಿಶಿಂಗ್ ಆಗಿ ಕುಂದಿರುತ್ತೆ ಈ ಜಾಗದಲ್ಲಿ. ಬ್ಲೌಸು ಕರೆಕ್ಟಾಗಿ ಕೂರುತ್ತೆ. ಈ ಟಕ್ಸು ಇದ್ರ ಪ್ರಕಾರನ ನೋಡಿ. ಇಲ್ಲಿಗಿದೆ ಫ್ರೆಂಡ್ಸ್, ಇದು 1 ಇಂಚ್ ಇದೆ, ಅದರಲ್ಲಿ ಅಷ್ಟೇ ಇಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್ ನೋಡಿ, ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇಲ್ಲಿಗೆ ಇರಲಿ. ಬ್ಯಾಕು ಯಾವ ರೀತಿ ಅಂದರೆ, ಬ್ಯಾಕ್ ನೋಡಿ ಫ್ರೆಂಡ್ಸ್, 12 ಕಾಲು ಇದೆ ಬ್ಯಾಕ್. ನಾವು 12 ಇಂಚ್ ಇದೆ, 12 ಕಾಲು ಎಕ್ಸ್ಟ್ರಾ 1/4 ಇಂಚ್ ಇರ್ತದೆ ಅಂತ ಹೇಳಿದೆ ನೋಡಿ. 12 ಕಾಲಿಗೆ ಇಲ್ಲಿ ಕೆಳಗಡೆ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳೋಣ, ಈ ಕಡೆ ಒಂದು ಮಾರ್ಕಿಂಗು, ಆಯಿತಾ. ಇದು ಎಕ್ಸ್ಟ್ರಾ ಕಟ್ ಮಾಡಿಬಿಡ್ತಾನೆ ಇಲ್ಲಿಗೆ, ಎಕ್ಸ್ಟ್ರಾ ಏನಿಲ್ಲ, ತೋರಿಸ್ತಾನೆ ನಾನು ನಿಮಗೆ ನೋಡಿ ಫ್ರೆಂಡ್ಸ್. ಇದು 12 ಕಾಲು ಮಾರ್ಕಿಂಗು, ಇಲ್ಲಿಗೆ ಒಂದು ಲೈನ್ ಹಾಕೋಣ. ಇದು ಇಲ್ಲಿಗೆ ಫೋಲ್ಡಿಂಗ್ ಇದೆ ಎಕ್ಸ್ಟ್ರಾ, ಇದು ಎಕ್ಸ್ಟ್ರಾ ಇರೋದು. ಇದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು, ಆಯಿತಾ. ಇವಾಗ ಬ್ಯಾಕ್ ಹೆಂಗೆ ಇಡೋದಂದರೆ, ಅಳತೆ ಬ್ಲೌಸಲ್ಲಿ ನೋಡಿ, ಸೆಂಟ್ರಿಗೆ ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿಗೆ, ಇಲ್ಲಿಂದ ಕೆಳಗಡೆಯಿಂದ ಹಿಂಗೆ ಅಳತೆ ಮಾರ್ಕಿಂಗ್ ಮಾಡ್ಕೋಬೇಕು. ಇಲ್ಲಿ ಒಂದು ಮಾರ್ಕಿಂಗು. ಫ್ರಂಟ್ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದನ್ನು ಕಟ್ ಮಾಡೋಣ ಇವಾಗ. ಮಾರ್ಕಿಂಗ್ ಏನಿಲ್ಲದಂಗೆ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಬ್ಯಾಕ್ ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿಂದ ಮಾರ್ಕಿಂಗ್ ಮಾಡ್ಕೊಂಡಿದ್ವಲ್ಲ ನಾವು, ಇಲ್ಲಿಂದ ಒಂದು ಲೈನ್ ಹಾಕೋಣ. ಇದು ರೌಂಡ್ ಇರೋದು, ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ರೌಂಡ್ ಮಾತ್ರ ಇರ್ತಾ ಇದ್ದೀನಿ. ಇಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕ, ಫ್ರಂಟ್ ಪಾರ್ಟ್ ಕಟ್ ಮಾಡೋದು ಫ್ರಂಟ್ ನೋಡಿ. ಕ್ರಾಸು 2 ಮಾತ್ರ ತಗೊಂಡಿದ್ದೀನಿ ಮೇಲ್ಗಡೆವು. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಆಯಿತು. ಇದು ಕೇಳ್ಬೋದು ನೀವು, ಕೆಳಗಡೆ ಮೆಜರ್ಮೆಂಟ್ ತಗೊಳ್ಳಿಲ್ಲ ನೀವು ಅಂತ. ಇದು ಇವೆಲ್ಲ ನಾವು ಸೇರಿಸ್ತಾ ಬಂದಾಗ ಇದು ಎಕ್ಸಾಕ್ಟಾಗಿ ಅಷ್ಟೇ ಬರುತ್ತೆ. ಇಲ್ಲಿ ಇದು ಎಷ್ಟು ಬರುತ್ತೋ ನಾವು ಅಳತೆ ಬ್ಲೌಸಲ್ಲೇ ನೋಡಿ ಹೊಲಿಬೇಕಾದ್ರೆ ಅಳತೆ ಹಿಡ್ಕೊಂಡು ಸ್ಟಿಚ್ ಮಾಡಿಬಿಡ್ತೇವೆ. ಇದಾಯಿತು. ಇವಾಗ ಸ್ಲೀವ್ ಕಟ್ ಮಾಡೋಣ. ವಿತೌಟ್ ಟೇಪ್ ಕಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿನೇ ಕಟ್ ಮಾಡ್ತಾ ಇದ್ದೀನಿ. ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೇನು ಲೈನಿಂಗ್ ಹಾಕಲ್ಲ, ನಾನು ಸಿಂಗಲ್ ಅಷ್ಟೇ ಹೊಲಿಯೋದು. ಇದು ನೋಡಿ, ಇದು ಎಕ್ಸ್ಟ್ರಾ ಫೋಲ್ಡಿಂಗಿಗೆ ಒಂದು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಎಷ್ಟು ಇಂಚಾದರೂ ಬಿಡ್ಬೋದು, ಬಟ್ಟೆ ಎಷ್ಟಿದೆಯೋ ಅಷ್ಟು ಬಿಡಿ ನೋಡಿ. ತೋಳಾದರೂ ಅಷ್ಟೇ. ನೋಡಿ ಫ್ರೆಂಡ್ಸ್, ಇದು ಎಷ್ಟಿದೆ, ಇದು ಅರ್ಧ ಇಂಚ್ ಒಂದು ಎಕ್ಸ್ಟ್ರಾ ಇಡಬೇಕು. ಅವ್ರು ಹೇಳಿದ್ರು ಕಸ್ಟಮರ್ ಅರ್ಧ ಇಂಚ್ ಜಾಸ್ತಿ ಇಡು ಅಂತ. ಅರ್ಧ ಇಂಚ್ ಇದಕ್ಕಿಂತೂ ಜಾಸ್ತಿ ಇಡ್ತಾ ಇದ್ದೀನಿ. ಇಲ್ಲೊಂದು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ಒಂದು ಸೇಮ್.
ಇಲ್ಲಿಗೆ ಬಂತು ನೋಡಿ, ಅದೇ ಪಾಯಿಂಟಿಗೆ ನೋಡಿ ಫ್ರೆಂಡ್ಸ್. ಇದಕ್ಕೊಂದು ಸೇಪ್ ತಕ್ಕನ, ಇದು ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಕಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಏನಾದ್ರು ಸಜೆಷನ್ ಇದ್ದರೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್.